ನಾಗೇಂದ್ರ ಬಾಬು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಪ್ರಶ್ನೆ ಮಾಡಿದ್ರು. ನಾಗೇಂದ್ರ ಬಾಬು ಕೂಡ ಹೋಗಿ ನಿಮ್ಮ ಬೆಂಬಲಿಗರು ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡಿದ್ದಾರಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ನೈತಿಕತೆ ಇಲ್ಲ, ಉತ್ತರ ಕೊಡೋ ತಾಕತ್ತಿಲ್ಲ ನಾಸಿರ್ ಹುಸೇನ್ ಅವರಿಗೆ. ನಾಗೇಂದ್ರ ಬಾಬು ನೀವು ಪ್ರಶ್ನೆ ಮಾಡಿದ್ರಿ, ನಾಗೇಂದ್ರ ಬಾಬು ಪ್ರಶ್ನೆ ಮಾಡಿದ್ರಿ, ಹೇಗಿತ್ತು ಸಿಚುಯೇಷನ್ ಎಕ್ಸ್ಪ್ಲೈನ್ ಮಾಡಿ. ಸ್ಮಿತಾ ನೋಡಿ, ನಾನು ಭೈರತಿ ಸುರೇಶ್ ಸಚಿವರ ಒಂದು ಚಿಟ್ಚಾಟ್ ಅನ್ನ ಮಾಡಿದ ಬಳಿಕ ಆ ಫೀಡನ್ನು ಕಳಿಸ್ತಾ ಇದ್ದೆ. ತಕ್ಷಣ ಅಲ್ಲಿ ಆ ಒಂದು ಸೌಂಡ್ ಕೇಳ್ತಾ ಇದ್ದಂತೆ ನಾನು ಕೆಳಗಡೆ ಹೊರಡು ಬರ್ತೀನಿ, ನನ್ನ ಕ್ಯಾಮ್ರಾಮನ್ಗೆ ನಾನು ಹೇಳ್ತೀನಿ ಏನೆಲ್ಲ ಆಯಿತು ಅಂತೇಳಿ. ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ಇದೇ ಜಾಗದಲ್ಲಿ ನಿಂತಿರ್ತೀವಿ. ಇದೇ ಜಾಗದಲ್ಲಿ ಅವರ ಬೆಂಬಲಿಗರೆಲ್ಲರೂ ಕೂಡ ನಿಂತು ಅವರನ್ನು ಎತ್ಕೊಂಡು ಕುಣಿದಾಡ್ತಿರ್ತಾರೆ, ಹಾರವನ್ನು ಹಾಕಿ ಕುಣಿದಾಡ್ತಿರ್ತಾರೆ. ನನಗೆ ಆ ವಿಚಾರ ಕೇಳ್ತಾ ಇದ್ದಂತೆ ಮೈಯೆಲ್ಲ ಕೋಪ ಬಂದಿತ್ತು, ನನಗೆ ತುಂಬ ಬೇಜಾರಾಯಿತು. ಎಲ್ಲೋ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಆ ಶಬ್ದವನ್ನು ಕೇಳಿದ್ವಿ, ಆದರೆ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಈ ಒಂದು ವಿಚಾರ ಕೇಳಿಬಂತಲ್ಲ ಅಂತೇಳಿ ಬಹಳ ಬೇಸರ ಆಗಿ ಅದೇ ಆಕ್ರೋಶದಿಂದ ನಾನು ಇಲ್ಲೇ ನಿಂತಿದ್ದೆ. ಸ್ಮಿತಾ ನೋಡಿ, ಇಲ್ಲಿ ನಿಂತ್ಕೊಂಡು ನಾನು ಅವ್ರಿಗೋಸ್ಕರ ಕಾಯ್ಕೊಂಡಿದ್ದೆ. ಸುಮಾರು 5 ನಿಮಿಷಗಳ ಕಾಲ ಅವರ ಬೆಂಬಲಿಗರು ನನಗೆ ಬಿಡೋದಕ್ಕೆ ಬಿಡಲೇ ಇಲ್ಲ. ಅವ್ರ ಹತ್ರ ಹೋಗಬೇಕು, ನಾನು ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಬಿಡಲಿಲ್ಲ. ಆ ಕ್ಷಣದಲ್ಲಿ ಅಲ್ಲೇ ಇದ್ದಂಥ ಪೊಲೀಸರಿಗೆ ನಾನೊಂದು ಮಾತನ್ನು ಹೇಳ್ತೀನಿ ಸ್ಮಿತಾ. ಪೊಲೀಸರು ನೋಡಿ ಈ ಥರ ಮೇಲ್ಗಡೆ ಈ ಥರ ಕೂಗಿದ್ದಾರೆ, ನೀವು ಮೊದಲಿಗೆ ಅವ್ರು ಯಾರು ಅಂತ ಪತ್ತೆ ಹಚ್ಚಿ ನಾವು ಬೇಕಾದ್ರೆ ವಿಡಿಯೋ ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ತಕ್ಷಣ ಆ ವಿಚಾರವನ್ನು ಪೊಲೀಸರಿಗೆ ಹೇಳಿ ಇಲ್ಲಿ ಬಂದು ನಿಂತಿರ್ತಾರೆ ನಾಸಿರ್ ಹುಸೇನ್ ಅವರು. ನಾಸಿರ್ ಹುಸೇನ್ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ನಮ್ಮ ಕಡೆ ತಿರುಗ್ತಾ ಇದ್ದಂತೆ ನಿಮ್ಮ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದಾರೆ, ಏನು ಹೇಳ್ತಾರೆ ಇದಕ್ಕೆ ಅಂತ ಹೇಳಿದಾಗ ಅವರು ತಕ್ಷಣ ಇವೆಲ್ಲ ಸೃಷ್ಟಿ ಮಾಡಿ ನಡೀರಿ ಆ ಕಡೆ ಅಂತಾರೆ. ನಡೀರಿ ಆ ಕಡೆ ಎಲ್ಲ ಬಂದು ಇಲ್ಲಿ ಉತ್ತರವನ್ನು ಕೊಡಿ, ನಿಮ್ಮ ಬೆಂಬಲಿಗರು ಅಲ್ಲಿ ಇದ್ರು ಯಾರು ಅಂತೇಳಿ ಪತ್ತೆ ಹಚ್ಚಿ ಅವರನ್ನು ಪ್ರಶ್ನೆ ಮಾಡಿ, ಅವರನ್ನು ಹಿಡ್ಕೊಡಿ ಪೊಲೀಸರು ಅಂತೇಳಿ ಪ್ರಶ್ನೆನ ಮಾಡಿದಾಗ ನನ್ನನ್ನು ಬೆಂಬಲಿಗರೆಲ್ಲರೂ ಕೂಡ ಅಲ್ಲಿಂದ ನೂಕಿ ತಳ್ಳಿ ಇದೇ ಜಾಗದ ಮೇಲ್ಗಡೆ ಹೋಗ್ತಾರೆ. ನಾನು ಕೇಳಿದೆ ಯಾಕೆ ವಾಪಸ್ ಹೋಗ್ತಾರೆ ಮೇಲ್ಗಡೆ ಅಂತೇಳಿ. ಇಲ್ಲ, ಸರ್ಟಿಫಿಕೇಟ್ ಇಸ್ಕೋಬೇಕು, ಗೆದ್ದ ಅಭ್ಯರ್ಥಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟ್ ಇಸ್ಕೊಂಡು ಬರ್ತಾರೆ ಅಂತೇಳಿ ಮೇಲ್ಗಡೆ ಹೋಗ್ತಾರೆ. ನಾವೆಲ್ಲರೂ ಕೂಡ ನಾನು ಮತ್ತು ನನ್ನ ವಿಜಯ್ ಆಗಿರುವಂಥ ಕೃಷ್ಣ ಅವರು ಮೇಲ್ಗಡೆ ಓಡೋಗ್ತೀವಿ ಅವರನ್ನು ಫಾಲೋ ಮಾಡಿಕೊಂಡು. ಬೆಂಬಲಿಗರು ನನ್ನನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾನು ಪದೇ ಪದೇ ಪ್ರಶ್ನೆನ ಮಾಡೋದಕ್ಕೆ ಮುಂದಾಗ್ತೀನಿ, ನನ್ನನ್ನು ತಡೀತಾರೆ. ಆ ಬಳಿಕ ಅಲ್ಲಿ ಹೋಗಿ ಒಳಗಡೆ ಹೋಗ್ತಾರೆ, ಸರ್ಟಿಫಿಕೇಟ್ ಇಸ್ಕೊಂಡು ವಾಪಸ್ ಬರಲಿ, ನಾನು ವಿಡಿಯೋವನ್ನು ತೋರಿಸಿ ಅವರಿಗೆ ಪ್ರಶ್ನೆ ಮಾಡಲೇಬೇಕು ಅಂತೇಳಿ ಕಾದು ನಿಂತಿರ್ತೀನಿ. ಸುಮಾರು ಹೊತ್ತಾದರೂ ಕೂಡ ಬರಲಿಲ್ಲ. ಆದರೆ ಅದೇ ಹಿಂಬದಿಯಿಂದ ಹೋಗಿದ್ದಾರೆ. ಯಾಕೆಂದರೆ ನಾವು ಕಾನ್ಫಿಡೆಂಟಲ್ಲಿ ಹೀಗೆ ಬರ್ತಾರೆ ಅಂತ ನಾವು ಕೂಡ ಕಾಯ್ಕೊಂಡಿದ್ವಿ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ವಿಜಯ್, ಎಲ್ಲರೂ ಕೂಡ ಬಸವರಾಜ್, ಸುರೇಶ್ ಎಲ್ಲರೂ ಕೂಡ ಕಾಯ್ಕೊಂಡಿರ್ತೀವಿ. ನಮ್ಮ ರಿಪಬ್ಲಿಕ್ ಟಿವಿಯ ಪ್ರತಿನಿಧಿ ಆಗಿರುವಂಥ ಪ್ರಜ್ವಲ್ ಕೂಡ ಒಂದು ಪ್ರಶ್ನೆನ ಮಾಡಲೇಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಟ್ಟಿಗೆ ಅಲ್ಲಿ ಕಾಯ್ಕೊಂಡಿರ್ತೀವಿ. ಎಷ್ಟೊತ್ತಾದ್ರೂ ಬರಲಿಲ್ಲ. ಏಕಾಏಕಿ ಬೆಂಬಲಿಗರೆಲ್ಲರೂ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಡೈರೆಕ್ಟ್ ಆಗಿ ಹೇಳಿ ಮಾಧ್ಯಮದ ಪ್ರಶ್ನೆಯನ್ನ ಎದುರಿಸಿಕೊಳ್ಳಕ್ಕೆ ಸಾಧ್ಯವಾಗದೆ ತಪ್ಪಿಸಿಕೊಂಡು ಹೋಗಿದ್ದಾರೆ ನಾಸಿರ್ ಹುಸೇನ್. ಎಸ್ಕೇಪ್ ನಾಸಿರ್ ಹುಸೇನ್ ನಾಸಿರ್ ಹುಸೇನ್ ಮೊದಲ ದಿನವೇ ನಾಸಿರ್ ಹುಸೇನ್ ಹಿಂಬಾಗಿಲಿನಿಂದ ಓಡ್ ಹೋಗಿದ್ದಾರೆ. ಶೇಮ್ ಆನ್ ಯು, ಶೇಮ್ ಆನ್ ಯು ನಾಸಿರ್ ಹುಸೇನ್ ಅವರೇ, ಶೇಮ್ ಆನ್ ಯು. ಇಂಥ ದೇಶದ್ರೋಹಿಗಳನ್ನ ಬೆಂಬಲಿಸಿಕ್ ಹೊರಟ್ರಲ್ಲ, ಗೆದ್ದ 5 ನಿಮಿಷ ಕೂಡ ವಿಧಾನಸೌಧದಲ್ಲಿ ನಿಲ್ಲಿಕ್ಕಾಗ್ಲಿಲ್ಲ. ನಿಲ್ಲಿಕ್ಕೆ ನೈತಿಕತೆ ಉಳಿಲಿಲ್ಲ ನಿಮಗೆ ಮೊದಲ ದಿನವೇ ಸಿಕ್ಕಿರೋದು ಹಿಂಬದಿಯ ಬಾಗಿಲು. ಹಿಂಬದಿಯ ಬಾಗಿಲಿನಿಂದ ಓಡ್ ಹೋಗುವಂತಹ ದುರ್ಗತಿ ನಿಮಗೆ ಬಂದಿದೆ. ನಾಗೇಂದ್ರ ಬಾಬು ಓಡ್ ಹೋಗಿದ್ದಾರೆ, ಅವರು ಇದೇ ಪದ ಬಳಸಿ ನೀವು, ಓಡ್ ಹೋಗಿದ್ದಾರೆ ಅವರು ಇದೇ ಪದ ಬಳಸಿ ನೀವು. ಎಕ್ಸಾಕ್ಟ್ಲಿ ಸ್ಮಿತಾ, ನೋ ಡೌಟ್. ನೋಡಿ ಸ್ಮಿತಾ, ಎಕ್ಸಾಕ್ಟ್ಲಿ ಓಡಿ ಹೋಗಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಧೈರ್ಯವಾಗಿ ನಿಮ್ಮ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್, ನಮ್ಮ ಬಾಯಿನಾಗ ಮಾತು ಕೂಡ ಬರೋದಕ್ಕೆ ಹೇಸಿಗೆ ಆಗುತ್ತೆ. ಇಂಥ ಒಂದು ಪದವನ್ನು ಬಳಕೆ ಮಾಡಿದ್ರಲ್ಲ ಅಂತೇಳಿ ಪ್ರಶ್ನೆನ ಮಾಡ್ದಂಗೆ ಇಲ್ಲಿಂದ ಮೇಲ್ಗಡೆ ಓಡೋಗ್ತಾರೆ. ಕಾರಲ್ಲಿ ಕೂತು ಹೋಗಬೇಕಾಗಿದ್ದಂತಹ ಒಬ್ಬ ಮನುಷ್ಯ ಮೇಲ್ಗಡೆ ಹೋಗ್ತಾರೆ. ಆಯಿತು, ಸರ್ಟಿಫಿಕೇಟ್ ಇಸ್ಕೊಂಡು ವಾಪಸ್ ಬಂದು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೋದಿತ್ತಲ್ಲ, ನಾನು ಕೊಟ್ಟಿಲ್ಲ, ಅಲ್ಲಿ ಯಾರೋ ಒಬ್ರು ಕೊಟ್ಟಿದ್ದಾರೆ, ಅವ್ರು ಯಾರು ಅಂತೇಳಿ ನಾನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತೀನಿ, ಇಲ್ಲೇ ಪೊಲೀಸ್ ಇದ್ದಾರೆ ಅವ್ರಿಗೆ ಮಾಹಿತಿ ಕೊಡ್ತೀನಿ ಅಂತೇಳಿ ಒಂದು ಮಾತನ್ನು ಹೇಳ್ಬೋದಿತ್ತು. ಆದರೆ ಯಾವುದನ್ನು ಕೂಡ ಹೇಳದೆ ಆ ಬಾಗಿಲಿಂದ ಈ ಬೆಂಬಲಿಗರೆಲ್ಲರೂ ಕೂಡ ಇಲ್ಲಿಂದ ಹೋಗ್ತಾರೆ, ಅವರು ಹಿಂಬದಿಯಿಂದ ಹೋಗ್ತಾರೆ. ಯಾಕಂದರೆ ಮಾಧ್ಯಮದವರೆಲ್ಲ ಕಾಯ್ತಿದ್ರು, ಅಲ್ಲಿ ರಿಪಬ್ಲಿಕ್ನ ಹೋಲ್ ಟೀಮ್ ಕಾಯ್ತಾ ಇತ್ತು ಇದನ್ನ ಪ್ರಶ್ನೆ ಮಾಡೋದಕ್ಕೆ. ಅವರು ಹಿಂಬದಿಯಿಂದ ಹೋಗಿದ್ದಾರೆ. ಅವರ ಬೆಂಬಲಿಗರು ಯಾರೋ ಕೂಗಿದ್ದಾರೆ ಅಂತಂದ್ಮೇಲೆ ಇವ್ರಿಗೆ ಯಾಕೆ ಭಯ, ಯಾಕೆ ಹಿಂಬದಿಯಿಂದ ಹೋಗಬೇಕಾಗಿತ್ತು? ಗೆದ್ದ ಬೆಲೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಂಥವ್ರಿಗೆ ತಕ್ಷಣ ಶಾಕ್ ಆಗಿದ್ದು ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ ಬಳಿಕ ತಕ್ಷಣ ಅವ್ರಿಗೆ ಶಾಕ್ ಆಗಿದ್ದು. ನೋಡಿ ಎಷ್ಟು ಗರಂ ಆಗ್ತಾರೆ ನೋಡಿ. ನಿಮ್ಮ ಬೆಂಬಲಿಗರು ಇಂಥ ಒಂದು ಪದವನ್ನು ಬಳಕೆ ಮಾಡಿದಾರಲ್ಲ, ಏನು ಹೇಳ್ತೀರಿ ಇದಕ್ಕೆ ಅಂತ ಪ್ರಶ್ನೆ ಕೇಳಿದಕ್ಕೆ ಇದೆಲ್ಲ ಸೃಷ್ಟಿ ಮಾಡಿ ನಡೀರಿ ಅಂತಾರೆ. ನಡೆಯೋ ಪ್ರಶ್ನೆನೇ ಇಲ್ಲ ಇಲ್ಲಿ, ನಿಮ್ಮ ಹಿಂದೆನೇ ಬರ್ತೀವಿ, ನೀವು ಎಲ್ಲೇ ಹೋದ್ರೂ ಬರ್ತೀವಿ, ಅಲ್ಲಿಗೆ ಬರ್ತೀವಿ, ಕೇಸ್ ಆಗ್ತೀನಿ ಅಂತ ಹೇಳ್ತಾರೆ.
ಸ್ವಾಮಿ ನೀವು ನಮ್ಮ ಮೇಲೆ ಕೇಸ್ ಹಾಕೋ ಬದಲು ನಿಮ್ಮ ಜೊತೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ನಲ್ಲ ಅವ್ರಿಗೆ ಕೇಸ್ ಹಾಕುವಂತ ಧೈರ್ಯ ಇಲ್ವಾ ನಿಮಗೆ? ಈ ಪ್ರಶ್ನೆನ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಸ್ಮಿತಾ, ಮಾಡ್ತಾನೆ ಇರುತ್ತೆ, ನಿರಂತರವಾಗಿ ಮಾಡ್ತಾನೆ ಇರುತ್ತೆ ಸ್ಮಿತಾ. ಎಕ್ಸಾಕ್ಟ್ಲಿ ದೇಶ ಅಂತ ಬಂದ ಸಂದರ್ಭದಲ್ಲಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಯಾವಾಗ್ಲೂ ನಂಬೋದು ರಾಷ್ಟ್ರ ಮೊದಲು, ರಾಷ್ಟ್ರ ಮೊದಲು. ಮತ್ತೊಮ್ಮೆ ಆ ಬೈಟ್ ಕೇಳಿಸಿ ಪ್ಲೇ ಮಾಡಿ. ನಡೆಯೋ ಅವನು ಯಾವನವನು ನಡೆಯೋ ಹುಚ್ಚೇನು ನಡೆಯೋ ಹುಚ್ಚ ತರ ಏನು ಹಾಗೆ ಪಾಕಿಸ್ತಾನಕ್ಕೆ ಚಿಂತೆ ಬಂದು ನಡೆಯ 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 ನಡೆಯೋ ನಡೆಯೋ ಅವನು ಯಾವನವನು ನಡೆಯೋ ನಡೆಯೋ ಹುಚ್ಚೇನು ನಡೆಯೋ ಹುಚ್ಚ ತರ ಏನು ಹಾಗೆ ಬೆಂಬಲಿಗರು ಪಾಕಿಸ್ತಾನಕ್ಕೆ ಚಿಂತೆ ಬಂದು ನಡೆಯ 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 ನಡೆಯೋ ನಡೆಯೋ ಅವನು ಯಾವನವನು ನಡೆಯೋ ನಡೆಯೋ ಹುಚ್ಚೇನು ನಡೆಯೋ ಹುಚ್ಚ ತರ ಏನು ಹಾಗೆ ಬೆಂಬಲಿಗರು ಪಾಕಿಸ್ತಾನಕ್ಕೆ ಚಿಂತೆ ಬಂದು ನಡೆಯ 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 ನಡೆಯೋ ನಡೆಯೋ ಅವನು ಯಾವನವನು ಒನ್ಸ್ ಅಗೇನ್ ವಿವರಿಸಿ ಏನಾಯ್ತು, ಹುಚ್ಚೇನು ಘಟನೆ ಹೇಗಾಯ್ತು ವಿವರಿಸಿ ನಾಗೇಂದ್ರ. ನಡೆಯೋ ಹುಚ್ಚ ತರ ಏನು. ಎಸ್ ಜಯಪ್ರಕಾಶ್ ಶೆಟ್ಟಿ, ನೋಡಿ ಬಹಳ ಬೇಸರ ಆಗುತ್ತೆ. ನಾನು ಇವತ್ತು ಶಕ್ತಿ ಸೌಂದರ್ಯದ ಕೆಳಭಾಗದಲ್ಲಿ ನಿಂತಿರ್ತೀನಿ, ಇದೇ ಜಾಗದಲ್ಲಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ನಾನು ಮೇಲ್ಗಡೆ ಆ ಪದವನ್ನು ಕೇಳಿಸ್ಕೊಂಡು ನನಗೆ ಇಲ್ಲಿವರೆಗೂ ಬರೋದಕ್ಕೆ ಬಿಡೋದಿಲ್ಲ. ಇಲ್ಲಿಗೆ ಬಂದ ಬಳಿಕ ನಾನು ಹೇಗೋ ಮಾಡಿ ಅವರನ್ನು ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ನಾನು ಮತ್ತು ನನ್ನ ವಿಜಯ್ ಕೃಷ್ಣ ಅವರು ಕಾದು ನಿಂತಿರ್ತೀವಿ. 5 ನಿಮಿಷ ನಮ್ಮನ್ನು ಅವ್ರ ಹತ್ರ ಹೋಗೋದಕ್ಕೆ ಬಿಡೋದಿಲ್ಲ. ಯಾವಾಗ ಇಲ್ಲಿ ಬಂದು ನಿಂತಿರ್ತಾರಲ್ಲ ನಾವು ಅವ್ರ ಹತ್ರ ಹೋಗ್ತೀವಿ, ಫಸ್ಟ್ಗೆ ಪ್ರಶ್ನೆ ಮಾಡೋದಿಲ್ಲ. ಕ್ಯಾಮ್ರಾಮನ್ಗೆ ಹೇಳಿರ್ತೀನಿ ಡೈರೆಕ್ಟ್ ನೀವು ಫೋಕಸ್ ಮಾಡಲೇಬೇಕು ಅಂತೇಳಿ, ಅವರು ಕೂಡ ಅಲರ್ಟ್ ಆಗಿರ್ತಾರೆ. ನೇರವಾದಂಥ ಪ್ರಶ್ನೆಯನ್ನು ಮಾಡ್ತೀನಿ, ನಿಮ್ಮ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಏನು ಹೇಳ್ತಾರೆ ಇದಕ್ಕೆ ಅಂತ ಹೇಳಿದಂಗೆ ಅವರು ಇಲ್ಲಿ ನಿಲ್ಬೇಡಿ, ಸುಮ್ಮನೆ ಸೃಷ್ಟಿ ಮಾಡಬೇಡಿ, ನಡೀರಿ ಇಲ್ಲಿಂದ ಅಂತೇಳಿ. ನೋಡಿ, ನಾನು ಒಂದು ಕಡೆ ನಿಂತಿದ್ದಾಗ ಅಲ್ಲಿದ್ದಂಥ ಬೆಂಬಲಿಗರೆಲ್ಲರೂ ಕೂಡ ಆ ಕಡೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಬೆಂಬಲಿಗರೆಲ್ಲರೂ ಕೂಡ ವಾಪಸ್ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನನ್ನ ನೋಡ್ಕೊಂಡು ಆ ಕಡೆ ಹೋಗ್ತಾ ಇದ್ದಂತೆ ನಾನು ಆ ಬಾಗಿಲು ನೋಡಿ ಇಲ್ಲಿಂದ ಇದೇ ಬಾಗಿಲಿಂದ ಮೇಲ್ಗಡೆ ಹೋಗ್ತಿರ್ತಾರೆ. ನಾನು ಆ ಕಡೆ ಹೋಗಿ ಹೇಗಾದ್ರೂ ಮಾಡಿ ಮತ್ತೆ ಅಲ್ಲಿ ಅಡ್ಡ ಹಾಕಿ ಪ್ರಶ್ನೆ ಮಾಡಲೇಬೇಕು ಅಂತೇಳಿ ಮುಂದಾದಾಗ ಅವ್ರು ಅಲ್ಲಿಂದ ಮೇಲ್ಗಡೆ ಹೋಗ್ತಾರೆ. ಮತ್ತೆ ನಾನು ಮೇಲ್ಗಡೆ ಹೋಗ್ತೀನಿ, ಫಸ್ಟ್ನೇ ಫ್ಲೋರ್ಗೆ ಹೋಗ್ತೀನಿ. ಎಲ್ಲಿ ಹೋಗ್ತಿದ್ದಾರೆ ಅಂತೇಳಿ ಕೇಳಿದಾಗ ಅಲ್ಲಿ ಬೆಂಬಲಿಗರು ನನ್ನನ್ನು ಬಿಡೋದಿಲ್ಲ, ತಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಕೇಳಿದಾಗ ಸರ್ಟಿಫಿಕೇಟ್ ಇಸ್ಕೋಬೇಕು, ಹಾಗಾಗಿ ಮೇಲ್ಗಡೆ ಹೋಗ್ತಿದ್ದಾರೆ ಅಂತೇಳಿ ತಕ್ಷಣ ನಮ್ಮ ಎಲ್ಲ ಟೀಮ್ ಕೂಡ ನೋಡಿ, ಒಂದು ಕಡೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್, ಪೊಲಿಟಿಕಲ್ ರಿಪೋರ್ಟ್ಗಳಾದಂಥ ಸುರೇಶ್, ಜೊತೆಗೆ ಬಸವರಾಜ್, ಮೂವರು ಕೂಡ ಅಲರ್ಟ್ ಆಗ್ತಾರೆ. ಜೊತೆಗೆ ನಮ್ಮ ರಿಪಬ್ಲಿಕ್ ಟಿವಿ ಕರೆಸ್ಪಾಂಡೆಂಟ್ ಆಗಿರುವಂಥ ಪ್ರಜ್ವಲ್ ಕೂಡ ಅಲರ್ಟ್ ಆಗ್ತಾರೆ. ವಾಪಸ್ ಬಂದಾಗ ನಾವು ಪ್ರಶ್ನೆ ಮಾಡೋಣ, ಎಲ್ಲ ಇಲ್ಲೇ ನಿಂತ್ಕೊಳ್ಳಿ ಅಂತೇಳಿ ನಾವೆಲ್ಲರೂ ಕೂಡ ಅಲ್ಲೇ ನಿಂತಿರ್ತೀವಿ. ಬೆಂಬಲಿಗರೆಲ್ಲರೂ ಕೂಡ ಖಾಲಿ ಆಗ್ತಿರ್ತಾರೆ. ನಮಗೆ ಗೊತ್ತೇ ಆಗೋದಿಲ್ಲ. ಪೊಲೀಸರನ್ನ ಒಂದು 5 ನಿಮಿಷ ಆದ ಬಳಿಕ ಕೇಳಿದಾಗ ಎಲ್ಲಿ ನಾಸಿರ್ ಹುಸೇನ್ ಅವರು ಬರಲ್ವಾ ಅಂತಂದಾಗ ಇಲ್ಲ, ಅವರು ಆಲ್ರೆಡಿ ಹಿಂದೆಗಡೆಯಿಂದ ಹೋದ್ರು ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಜಯಪ್ರಕಾಶ್, ಅವರ ಬೆಂಬಲಿಗರೋ ಯಾರೋ ಒಬ್ಬ ಯುವಕ ಕೂಗಿದ್ದಾನೆ ಅಂತಂದಮೇಲೆ ಅದನ್ನು ಅವರು ಪ್ರಶ್ನೆ ಮಾಡಬೇಕಿತ್ತು. ಯಾರು ಕೂಗಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಜರುಗಿಸೋದಕ್ಕೆ ನಾನು ಸೂಚನೆ ಕೊಡ್ತೀನಿ ಅಂತೇಳಿ. ಅದು ಬಿಟ್ಟು ಮಾಧ್ಯಮಗಳ ಮೇಲೆ ಹರಿಹಾಯೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ತಪ್ಪು. ಯಾಕೆ ನಿಮ್ಮ ಬೆಂಬಲಿಗರು ಕೂಗಿದ್ದಾರೆ ಅಂದಮೇಲೆ ಯಾಕೆ ಪ್ರಶ್ನೆ ಮಾಡಬಾರ್ದು? ನಿಮ್ಮ ಹಿಂಬಾಲಕ ಅಲ್ಲ ಅಂದಮೇಲೆ ಅವನ ಮೇಲೆ ಕಂಪ್ಲೇಂಟನ್ನು ಕೊಡಿ. ವಿಧಾನಸೌಧ ಸ್ವಾಮಿ, ವಿಧಾನಸೌಧ ಇದು ಶಕ್ತಿ ಸೌಧದಲ್ಲಿ ನಿಂತ್ಕೊಂಡು ಇಂಥ ಒಂದು ಘೋಷಣೆ ಕೂಗಬೇಕಾ? ನಾಚಿಕೆಗೇಡಾಗಬೇಕು. ಇವತ್ತು ನಾಚಿಕೆ ಆಗಬೇಕು. ಇವತ್ತು ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಿದ್ದಾರೆ, ಯಾರು ಆ ರೀತಿಯಾಗಿ ಕೂಗಿದ್ದು ಅಂತೇಳಿ. ಪೊಲೀಸರಿಗೆ ಇರುವಂತಹ ಕಾಳಜಿ ನೋಡಿ, ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಒಂದು ಕಡೆ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು, ಈಗ ಆ ಥರ ಯಾರು ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ಪೊಲೀಸರಿಗೆ. ನಾಸಿರ್ ಹುಸೇನ್ ಅವರಿಗೆ ಗೊತ್ತಿರುತ್ತೆ ಅವ್ನು ಯಾರು ಅಂತ ಹೇಳಿ, ನಾಸಿರ್ ಹುಸೇನ್ ಅವರನ್ನ ಪ್ರಶ್ನೆ ಮಾಡಬೇಕು. ಪೊಲೀಸರಿಗೆ ಬೇಕಾದ್ರೆ ಪ್ರಶ್ನೆ ವಿಡಿಯೋ ಅಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದು. ಅವ್ರಿಗೆ ಗೊತ್ತಿಲ್ಲದೆ ಇರೋರು ಬಂದಿರ್ತಾರ ಜಯಘೋಷ ಮಾಡಕ್ಕೆ. ನಾಸಿರ್ ಹುಸೇನ್ ಅವರನ್ನ ಹೋಗಿ ಪ್ರಶ್ನೆ ಮಾಡಿ, ಪೊಲೀಸರೇ ಗೊತ್ತಿರುತ್ತೆ ಅವ್ರಿಗೆ.
ಕಾಂಟ್ಯಾಕ್ಟ್ ನಂಬರ್, ಅವ್ರ ಹೆಸರು, ಅವ್ರ ಮನೆ, ಅವ್ರ ಗಲ್ಲಿ, ಅವ್ರ ತಂದೆ ತಾಯಿ, ಅಷ್ಟು ಡೀಟೇಲ್ಸ್ ನಾಸೀರ್ ಹುಸೇನ್ ಅವರಿಗೆ ಗೊತ್ತೇ ಗೊತ್ತಿರುತ್ತೆ. ಹುಡುಕೋದ್ ಕಷ್ಟ ಅಲ್ಲ. ಆ ಪಾಕಿಸ್ತಾನ ಸ್ಮಿತಾ, ಪರವಾದ ಸ್ಮಿತಾ, ಒಂದ್ ನಿಮಿಷ, ಘೋಷಣೆಯನ್ನ ಒಂದ್ ನಿಮಿಷ, ಕೂಗ್ದವ್ನನ್ನ ಸ್ಮಿತಾ, ಒಂದ್ ನಿಮಿಷ. ಹುಡುಕೋದ್ ಕಷ್ಟನೇ ಸ್ಮಿತಾ, ಇಲ್ಲ. ಒಂದ್ ನಿಮಿಷ. ಹೇಳಿ ನಾಗೇಂದ್ರ ಒಂದ್ ಬಾಬು ನಿಮಿಷ. ಹೇಳಿ. ಸ್ಮಿತಾ ಒಂದು ನಿಮಿಷ ನೋಡಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಇಲ್ಲೇ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ವಿಜಯ್ ನೋಡಿ, ಇದು ಒಂದು ರೀತಿಯಲ್ಲಿ ದೇವಸ್ಥಾನ ತರ ನೋಡ್ತೀವಿ. ಇಂಥ ಒಂದು ಜಾಗದಲ್ಲಿ ನೀವು ಬಹಳ ವರ್ಷಗಳಿಂದ ಪೊಲಿಟಿಕಲ್ ರಿಪೋರ್ಟಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಘೋಷಣೆಗೆ ಹೋಗಿದೆಯಲ್ಲ, ಇದರ ಬಗ್ಗೆ ಬಹಳ ಬೇಸರ ಆಗ್ತಾ ಇರುವಂಥದ್ದು. ಅವರ ಬೆಂಬಲಿಗೆ ಯಾರೊಬ್ಬ ಕೂಗಿದೆ ಅಂದಮೇಲೆ ನಾಸೀರ್ ಹುಸೇನ್ ಅವ್ರಿಗೆ ಕಂಪ್ಲೇಂಟ್ ಕೊಡಿ, ಅವ್ರು ಯಾರ ಹತ್ರ ನಾವು ದೂರ ತಗೋತೀವಿ, ಕ್ರಮವನ್ನು ಜಸ್ತಿಗೆ ಕೇಳ್ತೀವಿ ಅಂತ ಹೇಳ್ಬೋದಿತ್ತು. ಆದರೆ ಹಿಂಬದಿಯಿಂದ ಹೋದ್ರು ಅಂತೇಳಿ ನಾವೆಲ್ಲರೂ ಕೂಡ ಅಲರ್ಟ್ ಆಗ್ತೀವಿ, ತಕ್ಷಣ ಅವ್ರು ವಾಪಸ್ ಬರಲಿ, ಪ್ರಶ್ನೆ ಮಾಡೋಣ ಅಂತೇಳಿ. ನಾಗೇಂದ್ರ ಬಾಬು, ಇದಕ್ಕೆ ಏನು ಪದ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಪಾಳಕ್ಕೆ ಹೊಡಿಬೇಕಾಯ್ತು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ವ್ಯಕ್ತಿನ. ಆ ಕೂಗಿದ ನಂತರ ಇವ್ರಿಗೆ ರಿಯಾಕ್ಷನ್ ಕೇಳಿದ್ರೆ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ. ಇದೇ ಮೊದಲ ಬಾರಿಗೆ ಈ ರೀತಿ ಘೋಷಣೆ ವಿಧಾನಸೌಧದಲ್ಲಿ ಬಂದಿರುವಂಥದ್ದು, ಅದು ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಏನು ಸಂದೇಶ ಕೊಡ್ತಾ ಇದ್ದಾರೆ? ನಾಸೀರ್ ಹುಸೇನ್ ಗೆದ್ದ ತಕ್ಷಣ ಬೆಂಬಲಿಗರು ಅದು ಒಂದಲ್ಲ 2-3 ಬಾರಿ ತುಂಬಾ ಕಾನ್ಶಿಯಸ್ ಆಗಿ ಘೋಷಣೆಯನ್ನ ಕೂಗುವಂಥದ್ದು. ಇದು ಕ್ಷಮಿಸೋದು ಹೋಗ್ಲಿ, ಇದಕ್ಕೆ ಯಾವ ರೀತಿ ಹೇಳ್ಬೇಕಂತ ಪದನೂ ಕೂಡ ಬರೋದಿಲ್ಲ. ಅಂದ್ರೆ ಇದಕ್ಕೆ ಈಗಾಗಲೇ ಕೂಡ ಈ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಇದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಇದು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಉತ್ತರ ಕೊಡಬೇಕಾಗಿರುವಂಥದ್ದು ಏನು ನಾಸೀರ್ ಹುಸೇನ್ ಉತ್ತರ ಕೊಡಬೇಕು, ಜೊತೆಗೆ ಕಾಂಗ್ರೆಸ್ ಪಕ್ಷ ಉತ್ತರ ಕೊಡಬೇಕು. ಸಂಭ್ರಮಾಚರಣೆ ವೇಳೆ ವಿಧಾನಸೌಧದ ಒಳಗಡೆ ಮೊದಲ ಬಾರಿಗೆ ಈ ರೀತಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬಿಜೆಪಿ ದೂರನ್ನು ಕೊಡೋದಕ್ಕೆ ಕೂಡ ಮುಂದಾಗಿರುವಂಥದ್ದು ಮತ್ತು ರಾಜ್ಯಾದ್ಯಂತ ಆಕ್ರೋಶವು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಹಿಂದೆ ಹಲವು ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂಥದ್ದು ಮತ್ತು ಸಂಭ್ರಮಾಚರಣೆ ನಡೆದಿರುವಂಥದ್ದು. ಆದರೆ ಎಲ್ಲೂ ಕೂಡ ಈ ರೀತಿ ಘೋಷಣೆಗಳು ಬಂದಿಲ್ಲ, ದೇಶದ್ರೋಹದ ಘೋಷಣೆಗಳು ಬಂದಿಲ್ಲ. ಈಗ ಬಂದಿರುವಂಥದ್ದು ಅದು 2-3 ಬಾರಿ ಘೋಷಣೆ ಕೂಗಿದ ನಂತರ ಕೂಡ ಪಕ್ಕದಲ್ಲಿ ಇದ್ದಂಥವ್ರು ಯಾರು ಕೂಡ ಅದನ್ನ ತಡೆಯುವಂತ ಪ್ರಯತ್ನ ಮಾಡಲ್ಲ. ವಿಜಯ್, ಈಗ ನೋಡಿ, ಅವ್ರು ಯಾರೋ ಕೂಗಿದ್ರು ಅಂದ್ಮೇಲೆ ನಾಸೀರ್ ಹುಸೇನ್ ಅವರು ಮುಂಬಾಗಿಲಿನಲ್ಲಿ ಬಂದು ಒಂದು ಸ್ಪಷ್ಟನೆ ಕೊಡ್ಬೋದಿತ್ತು. ಆ ಕೆಲಸವನ್ನ ಕೂಡ ಮಾಡಿಲ್ಲ. ಯಾಕೆ ಹಿಂಬದಿಯಿಂದ ಹೊಡೋದ್ರು? ಹೇಳ್ತಾರೆ ಇವತ್ತು ಮಾಧ್ಯಮಗಳ ಮೇಲೆ ಕೇಸ್ ಹಾಕ್ತಾರೆ ಅಂತೇಳಿ. ಕೇಸ್ ಯಾರ ಮೇಲೆ ಹಾಕ್ಬೇಕು ವಿಜಯ್? ನೋಡಿ, ನೀವು ಕಾಯ್ತಿದ್ರಿ, ಅಲರ್ಟ್ ಆದ್ರಿ, ಬರ್ಲಿ ಪ್ರಶ್ನೆ ಮಾಡ ಅಂತೇಳಿ ಎಲ್ಲರೂ ಕೂಡ ರೆಡಿ ಆಗ್ತೀವಿ. ಆದ್ರೆ ಹಿಂಬದಿಯಿಂದ ಹಾಕೋದ್ರು. ಈ ತರದ ಇನ್ಸಿಡೆಂಟ್ ಯಾವ ತರ ನೋಡಿದ್ರೆ, ಈ ತರದ್ದು ಬೆಳವಣಿಗೆ ನೀವು ಯಾವ ತರ ಗಮನಿಸಿದ್ರಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಇದು ದೇಶದ್ರೋಹದ ಪ್ರಕರಣ ಆಗಿರುವಂಥದ್ದು. ಮತ್ತೆ ನಾಸೀರ್ ಹುಸೇನ್ ಅದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಮತ್ತು ರಾಜ್ಯಸಭೆ ಸದಸ್ಯರಾಗಿರುವಂಥದ್ದು ಮತ್ತು ಅವರ ಸಂಭ್ರಮಾಚರಣೆ ಏನು ನಾಸೀರ್ ಹುಸೇನ್ ಅವರ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಈ ದೇಶದ್ರೋಹದ ಘೋಷಣೆ ಬಂದಿರುವಂಥದ್ದು. ಇದಕ್ಕೆ ಅವರು ಸ್ಪಷ್ಟನೆ ಕೊಡಬೇಕಾಗಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಖಂಡಿಸಬೇಕಾಗಿತ್ತು. ಯಾರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಹೆಂಗ್ ಸಮರ್ಥಿಸ್ಕೊಳ್ತಾರೆ